ಗಾಂಧಿನಗರದ ನಿರ್ಮಾಪಕರ ಗೋವಾ ಗಲಾಟೆ ಈಗ ಜಗಜ್ಜಾಹೀರಾಗಿರ್ತಕ್ಕಂಥದ್ದು. ಅಂದರೆ ಪಾರ್ಟಿ ಮಾಡುವಂಥ ಸಂದರ್ಭದಲ್ಲಿ ಮಾಡ್ಕೊಂಡಿರ್ತಕ್ಕಂಥ ಎಡವಟ್ಟು ಮತ್ತು ಗಲಾಟೆ ಈಗ ಹಲ್ಲೆ ಮಾಡೋ ಹಂತಕ್ಕೂ ಕೂಡ ಹೋಗಿರ್ತಕ್ಕಂಥದ್ದು. ಗಣೇಶ್ ಅವರ ಮೇಲೆ ಹಲ್ಲೆ ನಡೆದಿದೆ ಅನ್ನುವಂಥ ಮಾಹಿತಿಯನ್ನು ಅವ್ರು ಹಂಚ್ಕೊಂಡಿರ್ತಕ್ಕಂಥದ್ದು. ಮತ್ತು ಈಗಾಗಲೇ ಅವರು ಚಿಕಿತ್ಸೆಯನ್ನು ಕೂಡ ಪಡೀತಾ ಇರುವಂಥದ್ದು. ಇನ್ನು ಗಲಾಟೆಗೆ ಪ್ರಮುಖ ಕಾರಣ ಸತೀಶ್ ಅವರು ಅನ್ನುವಂಥ ಆರೋಪವನ್ನು ಗಣೇಶ್ ಅವರು ಮಾಡಿರ್ತಕ್ಕಂಥದ್ದು. ಹಾಗಾದರೆ ಯಾಕೆ ಗಲಾಟೆ ಆಯಿತು ಏನು ಅನ್ನೋದ್ರ ಬಗ್ಗೆ ಸತೀಶ್ ಅವರು ಮಾತಾಡೋಕೆ ಹೇಳಿದ್ದಾರೆ. ಸತೀಶ್ ಅವರೇ ಪ್ರಮುಖವಾಗಿ ಈಗ ಏನಂತಂದರೆ ಗೋವಾಗೆ ಒಂದು ನಿರ್ಮಾಪಕರು ಟ್ರಿಪ್ ಹೋಗಿದ್ರಿ, ಟೂರಲ್ಲಿ ಹೋಟೆಲಲ್ಲಿ ಪಾರ್ಟಿ ಮಾಡುವಂಥ ವೇಳೆ ಗಲಾಟೆ ಆಯಿತು. ಯಾಕಾಯ್ತು ಗಲಾಟೆ, ನೀವು ಯಾಕೆ ಅವ್ರ ಮೇಲೆ ಹಲ್ಲೆ ಮಾಡಿದ್ರಿ ಅನ್ನುವಂಥದ್ದು? ನಾನು ಆ್ಯಕ್ಚುಲಿ ಏನಂತಂದರೆ, ನಾನು ಆಂತರ್ಯ ಸತೀಶ್ ಅಂತ ನನ್ನ ಹೆಸರು. ಅಲ್ಲಿ ಗೋವಾ ಟ್ರಿಪ್ ಹೋಗಿದ್ವಿ ಎಲ್ಲ ನಾವು ಫಿಲಮ್ EC ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ಎಲ್ಲರೂ. ಅದಕ್ಕೋಸ್ಕರ ನಾವೆಲ್ಲರೂ ಹೋದಾಗ ಅಲ್ಲಿ ಒಂದು ಪಾರ್ಟಿ ಮಾಡಿದರು. ಪಾರ್ಟಿ ಮಾಡೋಣ ನಾನೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ದೆ. ಆ ಡ್ಯಾನ್ಸ್ ಮಾಡೋಣಾಗ ಅವ್ರು ಏನು ಮಾಡಿದ್ರು, ನನ್ನ ಏಕಾಏಕಿ ಬಂದು ನನ್ನ ಪ್ರಚೋದನೆ ಮಾಡ್ತಾಯಿದ್ರು. ಅಂದರೆ ನನ್ನ ಬೈಯೋ ಥರ ಪ್ರಚೋದನೆ ಮಾಡ್ತಾಯಿದ್ರು. ನಿನಗೆ ಸಿಕ್ಕಾಪಟ್ಟೆ ಗಾಂಚಲಿ ಇದೆ ಹಾಗೆಲ್ಲ ಮಾತಾಡ್ತಾರೆ. ಬೇಕು ಅಂತಲೇ ಇವರು ರೇಕ್ಸೋ ಮೂಮೆಂಟಲ್ಲಿ ಅವರು ರಥಾವರ ಮಂಜುನಾಥ್ ಮತ್ತು ಗಣೇಶ್ ಅವರು ಇಬ್ಬರು ಆ ಥರ ಮಾಡ್ತಾಯಿದ್ರು. ಅದಕ್ಕೆ ನನಗೆ ಬೇಜಾರಾಯಿತು. ನಾನಂತೂ ಕೈ ಎತ್ತಿಲ್ಲ. ನಾನು ಅಂದರೆ ನೂಕಾಟದಲ್ಲಿ ಕೆಳಗಡೆ ಅವರೇ ಬಿದ್ದರು, ಕುಡಿದ್ಬಿಟ್ಟಿದ್ರು, ಸಿಕ್ಕಾಬಿಟ್ಟೆ ಅವರು ಕುಡಿದ್ಬಿಟ್ಟಿದ್ರು. ಅದಕ್ಕೋಸ್ಕರ ಏಕಾಏಕಿ ನನ್ನ ಮೇಲೆ ಬಿದ್ದಾಗ ಅವರವರೇ ತಳ್ಳಾಟ ಆಡಿದ್ರು ಅಷ್ಟೇ. ಓಕೆ, ಈಗ ಫಸ್ಟು ಒಂದು ಟೇಬಲ್ ಮೇಲೆ ನೀವು ಮತ್ತು ರಥಾವರ ಮಂಜು ಅವ್ರು ಕೂತಿರ್ತೀರಾ, ಮಾತಾಡ್ತಿರ್ತೀರಾ, ಮಾತಿನ ಚಕಮಕಿ ನಡೆಯುತ್ತೆ. ಏನು ಕಾರಣಕ್ಕೆ ನಿಮ್ಮ ಮತ್ತು ರಥಾವರ ಮಂಜು ಅವರ ನಡುವೆ ಮಾತಿನ ಸಮರ ಶುರುವಾಗುತ್ತೆ ಅನ್ನುವಂಥದ್ದು. ಮತ್ತು ನೀವು ಇದ್ದಕ್ಕಿದ್ದಂಗೆ ಪ್ಲೇಟ್ ತೊಗೊಂಡು ಮಂಜುನಾಥ್ ಅವರ ಹಣೆಗೆ ಹೊಡೆದಿದ್ದೀರಾ ಅನ್ನುವಂಥ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಈಗ ನಾನು ಯಾವುದೇ ಕಾರಣಕ್ಕೂ ಮಂಜುನಾಥ್ ಅವ್ರಿಗೆ ಪ್ಲೇಟಲ್ಲಿ ಹೊಡೆದಿಲ್ಲ. ಬರೀ ಮಾತಿನ ಚಕಮಕಿ ಮಾತ್ರ ಇತ್ತು ಅಷ್ಟೇ ಹೊರತು. ಆದರೆ ನಾನು ಯಾವುದೇ ಕಾರಣಕ್ಕೂ ಅವ್ರಿಗೆ ಪ್ಲೇಟ್ ಎತ್ಕೊಂಡು ಹೊಡೆದೇ ಇಲ್ಲ. ಅದೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ. ಹಾಗಾದರೆ ಮತ್ತು ಮಂಜುನಾಥ್ ಅವರು ಹಣೆಗೆ ಏಟ್ ಬಿದ್ದಿದ್ದು ಹೇಗೆ, ರಕ್ತ ಕೂಡ ಚೆಲ್ಲಿತ್ತು ಅನ್ನುವಂಥ ಮಾಹಿತಿ ಇರುವಂಥದ್ದು. ಅಲ್ಲಿನ CCTV ಫುಟೇಜ್ ಇದೆ ಅಂತ ಮಾಹಿತಿ ಇದೆ. ಸೊ ಇದರೆಲ್ಲದ ಜೊತೆಗೆ ಗಣೇಶ್ ಅವರ ಕಣ್ಣಿಗೆ ಏಟ್ ಮಾಡಿದ್ದೀರಾ, ಸ್ಪೂನ್ ತೊಗೊಂಡು ನೀವು ಚುಚ್ಚಿದ್ದೀರಾ, 2 ಸ್ಪೂನ್ಗಳನ್ನು ತೆಗೆದುಕೊಂಡು ಚುಚ್ಚಿದ್ದೀರಾ ಅನ್ನುವಂಥ ಆರೋಪ. ಅದು ಯಾವುದೇ ಕಾರಣಕ್ಕೂ ಇವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು ಅನಿಸ್ತೈತೆ. ಯಾಕೆಂದರೆ ಅಲ್ಲಿ CCTV ಫುಟೇಜ್ ಇದೆ ಅಂತಲೂ ಹೇಳ್ತಾ ಇದ್ರಲ್ಲ, ಅದನ್ನ ತೆಗೆಸಿ ನೋಡಿದ್ರೆ ಗೊತ್ತಾಗುತ್ತಲ್ವಾ ಅಲ್ವಾ? ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ಯಾರು ಏನು ಮಾಡಿದ್ರು, ಯಾರು ಪ್ರಚೋದನೆ ಮಾಡಿದ್ರು ಗಲಾಟೆಗೋಸ್ಕರ. ಅದೆಲ್ಲ CCTV ಫುಟೇಜಲ್ಲೇ ಗೊತ್ತಾಗುತ್ತೆ. ಈಗ ಅಲ್ಲಿ ಪ್ರಮುಖರೆಲ್ಲರೂ ಇದ್ರು ಕೂಡ. ಸಿನಿಮಾ ಇಂಡಸ್ಟ್ರಿಯ ಫಿಲಂ ಚೇಂಬರ್ನ ಅಧ್ಯಕ್ಷರಾದಿಯಾಗಿ ಸಾರಾ ಗೋವಿಂದ್ ಅವರು, ಬಾ ಮಹೇಶ್ ಅವರು, ಉಮೇಶ್ ಬಣ್ಕಾರ್ ಅವರು ಸೇರಿದಂತೆ ಸಾಕಷ್ಟು ಪ್ರಮುಖರಿದ್ದರು, ನಿರ್ಮಾಪಕರಿದ್ದರು. ನಿಮ್ಮ ಮತ್ತು ಮಂಜುನಾಥ್ ಅವ್ರ ನಡುವೆ ಏನು ಮಾತು ಶುರುವಾಯಿತು ಆ್ಯಕ್ಚುಲಿ ಅಂತ? ಶುರುವಾಗಿದ್ದು ಆ್ಯಕ್ಚುಲಿ ಅವನು ಬಂದ್ಬಿಟ್ಟು ಏನಂತ, ಇದು ಬೈಲಾ ಅಂತ ಅಂದ್ಬಿಟ್ಟು ಒಂದು ಇತ್ತೀಚೆಗೆ ನಮ್ಮ ಕಮಿಟಿನಲ್ಲಿ ಬೈಲಾ ಒಂದು ತಗೊಂಬಂದರು, ಬೈಲಾ ಮಾಡಬೇಕು ಅಂತ. ಒಂದು ಬೈಲಾ ಮಾಡಬೇಕು ಅಂತ ಅಂದ್ಬಿಟ್ಟು ಏನು ಬೈಲಾ ವಿಷಯ ಏನಂತ ಅಂದರೆ, 2 ಸಿನಿಮಾ ಮಾಡಿಬಿಟ್ಟು ಸೆಕ್ಟರ್ನಲ್ಲಿ ವಿನ್ ಆಗಬೇಕು, 2 ಸಲ ವಿನ್ ಆಗಬೇಕು ಅಂತ ಸೆಕ್ಟರಲ್ಲಿ ಇವರು ಒಂದು ಬೈಲಾ ತಿದ್ದುಪಡಿ ಮಾಡಿದ್ದಾರೆ. ಆಮೇಲೆ ಮತ್ತೆ ಎಕ್ಸಿಕ್ಯೂಟಿವ್ ಕಮಿಟಿಯಿಂದ ಮುಂದೆ ಹೋಗಬೇಕಾದ್ರೆ 2 ಎಕ್ಸಿಕ್ಯೂಟಿವ್ ಕಮಿಟಿ ವಿನ್ ಆಗಬೇಕು, ಆ ಥರ ಬೈಲಾ ತಿದ್ದುಪಡಿ ಮಾಡಿದ್ದಾರೆ. ಅದು ನಾನು ಯಾವುದೇ ಕಾರಣಕ್ಕೂ ಆಗೋದಿಲ್ಲ, ಇದು ಬಿಡೋದಿಲ್ಲ ಅಂತ ನಾನು ಇದು ನಮ್ಮ ಮೀಟಿಂಗ್ನಲ್ಲಿ ನಾನು ಇದು ಮಾಡಿದೆ, ಧ್ವನಿ ಎತ್ತದೆ, ವಿರುದ್ಧವಾಗಿ ಧ್ವನಿ ಎತ್ತದೆ. ಇದು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಬಿಡೋದಿಲ್ಲ ನಾನು ಅಂತ. ಅದಕ್ಕೆ ಈ ಒಂದು ಉದ್ದೇಶದಿಂದ ನಾನು ಈ ಥರ ಧ್ವನಿ ಎತ್ತಕ್ಕೋ ವಿಷಯಕ್ಕೋಸ್ಕರ ಇವರು ನನಗೆ ಪ್ರಚೋದನೆ ಮಾಡೋಕ್ಕೆ ಯಾವಾಗಲೂ ಕಿಣಿಕೊಂಬರ್ತಾ ಇದ್ದಾರೆ. ಓಕೆ, ಈಗ ಬೈಲಾ ವಿಚಾರ ಸಿನಿಮಾ ಚೇಂಬರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಮತ್ತು ನನಗಿರುವಂಥ ಮಾಹಿತಿ ಪ್ರಕಾರ ಬೈಲಾದ ತಿದ್ದುಪಡಿಗೆ ಏನು ಸಂಬಂಧಪಟ್ಟಿರ್ತಕ್ಕಂಥದ್ದು ಅದಕ್ಕೆ KV ಚಂದ್ರಶೇಖರ್ ಅವರು ಕೂಡ ಪ್ರಮುಖರಾಗಿರ್ತಾರೆ. ಬಟ್ ಅವರು ಅಲ್ಲಿ ಬಂದೂ ಇಲ್ಲ, ಅವರು ಕೂಡ ಇರಲಿಲ್ಲ. ಇದೇ ಒಂದು ವಿಚಾರ ನಿಮ್ಮನ್ನ ಅಂದರೆ ಹಲ್ಲೆ ಮಾಡೋ ಹಂತಕ್ಕೆ ಹೆಂಗೆ ತಗೊಂಡು ಹೋಯ್ತು ಅಂತ? ಅದು ಏನಂತ ಅಂದರೆ ಒಂದೇ ಒಂದು ವಿಷಯ, ಆ ವಿಷಯದ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಇತ್ತೀಚೆಗೆ ಒಂದು ನೋಟಿಸ್ ಬೇರೆ ನನಗೆ ಸರ್ವ್ ಮಾಡಿರ್ತಾರೆ ಇತ್ತೀಚೆಗೆ ಇದೇ ವಿಷಯದ ಬಗ್ಗೆ, ನೀನು ಏರು ಧ್ವನಿನಲ್ಲಿ ಮಾತಾಡ್ತೀಯಾ ಅಂತ. ನಾನು ಇರೋದು ಯಾವಾಗಲೂ ಏನಂತ ಅಂತಂದರೆ, ನಾನು ನ್ಯಾಯಕ್ಕೋಸ್ಕರ ಹೋರಾಡ್ತೀನಿ. ಆಮೇಲೆ ಇಲ್ಲಿ ಇನ್ನೊಂದು ಏನಂತ ಅಂತಂದರೆ, ಬೇಜಾನ್ ನಡೀತಾ ಇದೆ, ಅಲ್ಲಿ ಏನು ನಡೀತಾ ಇದೆ, ಅವ್ಯವಹಾರಗಳು ನಡೀತಾ ಇದೆ. ಅದು ಇತ್ತೀಚೆಗೆ ನಾನು ತಿಳಿಸ್ತೀನಿ ಅದನ್ನು. ಓಕೆ, ಈಗ ಇದೇ ನಿಮಗೆ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಇದೇ ಮೊದಲಲ್ಲ. ಈ ಹಿಂದೆ 2-3 ಸಂದರ್ಭದಲ್ಲೂ ನೀವು ಇದೇ ರೀತಿ, ಅಂದರೆ ಈಗಾಗಲೇ ಗಣೇಶ್ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥದ್ದು ಜಯಸಿಂಹ ಮುಸ್ರಿ ಅವ್ರ ಮೇಲೆ ಮತ್ತು ಕೆಲವ್ರ ಮೇಲೆ ನೀವು ಅಲ್ಲೂ ಕೂಡ ಅಂದರೆ ಈ ರೀತಿ ಒಂದಿಷ್ಟು ಗಲಾಟೆ ಮಾಡ್ಕೊಳ್ಳುವಂಥ ಸನ್ನಿವೇಶಗಳು ನಿರ್ಮಾಣ ಆಯಿತು. ಹಾಗಾಗಿ ಫಿಲಂ ಚೇಂಬರ್ನಿಂದ ನಿಮ್ಗೆ ಈಗಾಗಲೇ ಸುಮಾರು 2-3 ಬಾರಿ ನೋಟಿಸ್ ಕೊಟ್ಟಿದ್ದಾರೆ. ಒಂದು ಸಲ ನೋಟಿಸ್ ಬಂದಿದೆ. ಅದು ಏನಕ್ಕೆ ಅಂತಂದರೆ, ಇದೇ ಬೈಲಾ ವಿಷಯಕ್ಕೋಸ್ಕರನೇ ನೋಟಿಸ್ ಬಂದಿರೋದು. ನಾನು ಏರು ಧ್ವನಿನಲ್ಲಿ ಮಾತಾಡ್ತಾ ಇದ್ದೀನಿ ಅನ್ನೋ ಉದ್ದೇಶಕ್ಕೆ ಇವರೆಲ್ಲ ಸೇರಿಕೊಂಡು ನನ್ನ ಈ ವಿಷಯದ ಬಗ್ಗೆ ತುಣಿಬೇಕು ಅಂತಲೇ ಮುಂದೆ ಬರಬಾರ್ದು ಸತೀಶು ಅಂತ ಇದು ಮಾಡ್ತಾ ಇದ್ದಾರೆ. ನಾನು ಏನು ಗೊತ್ತಾ, ನಾನು
ನಿರ್ಮಾಪಕರ ಪರ, ಹೊಸ ನಿರ್ಮಾಪಕರ ಪರ ನಾನು ಧ್ವನಿ ಎತ್ತಕ್ಕೆ ನಾನು ಇರೋದು. ಸರಿ ಸರ್, ನಿರ್ಮಾಪಕರ ಪರ ಧ್ವನಿ ಎತ್ತಿ ಖಂಡಿತ ಯಾರ್ದು ಅಂದರೆ ಅದ್ರ ಬಗ್ಗೆ ಆಕ್ಷೇಪಣೆ ಇಲ್ಲ. ಬಟ್ ಈಗ ಗೋವಾಗೆ ಹೋಗಿ ಕುಡ್ದ ಮತ್ತಲ್ಲಿ ಪಾರ್ಟಿ ಮಾಡೋ ನೆಪದಲ್ಲಿ ಒಂದು ಗಂಭೀರವಾಗಿರ್ತಕ್ಕಂಥ ಗಲಾಟೆ ಮಾಡಿಕೊಂಡು ನೀವೀಗ ರಥಾವರ ಮಂಜುನಾಥರ ಮೇಲೆ ಹಲ್ಲೆ ಮಾಡಿದ್ದೀರಾ ಅನ್ನುವಂಥದ್ದು, ಮತ್ತು ಗಣೇಶ್ ಅವ್ರ ಕಣ್ಣಿಗೆ ಏಟಾಗಿದೆ. ಸೊ ಇನ್ನೂ ಒಂದಿಷ್ಟು ಮಾಹಿತಿಗಳ ಪ್ರಕಾರ ಹೇಳೋದಾದರೆ ಫಿಲಂ ಚೇಂಬರ್ ಅಧ್ಯಕ್ಷ ಸುರೇಶ್ ಅವ್ರಿಗೂ ಕೂಡ ನಾಲಿಗೆಗೇನೋ ಸ್ಪೂನ್ ತೊಗೊಂಡು ಚುಚ್ಚಿದ್ರಿ ಅನ್ನೋಂಥದ್ದು, ಸಾರಾ ಗೋವಿಂದವ್ರಿಗೂ ಕೂಡ ಸಣ್ಣ ಏಟಾಗಿದೆ ಅನ್ನೋಂಥ ಮಾಹಿತಿಗಳು ಇರ್ತಕ್ಕಂಥದ್ದು. ಎಷ್ಟು ಜನಕ್ಕೆ ಏಟಾಗಿದೆ, ಎಷ್ಟು ಗಂಟೆಗೆ ಗಲಾಟೆ ಶುರುವಾಯಿತು, ಹೇಗೆ ಅನ್ನುವಂಥದ್ದು? ಇದು 11 ಗಂಟೆಗೆ ಇದು ಗಲಾಟೆ ಶುರುವಾಯಿತು. ಇವರು ಹೇಳ್ತಾ ಇರೋದೆಲ್ಲ ಸುಳ್ಳು. NM ಸುರೇಶ್ ಅವರೇ ಆಗಲಿ, ಸಾರಾ ಗೋವಿಂದವರೇ ಆಗಲಿ, ಎಲ್ಲ ಅವ್ರು ಅದು ಅಲ್ಲಿ ಪಾರ್ಟಿ ನಡೀತಾ ಇತ್ತಲ್ಲ, ಎಲ್ಲ ಸಂತೋಷವಾಗಿದ್ವಿ. ನಾವು ಹೊರ ರಾಜ್ಯಕ್ಕೆ ಹೋಗಿರೋದೇ ನಾವು ಇರೋಕೋಣ ಹೋಗೋಣ ಅಂತ. ಅದಕ್ಕೋಸ್ಕರ ಹೊರ ರಾಜ್ಯಕ್ಕೋಸ್ಕರ ಗೋವಾ ಆರಿಸ್ಬಿಟ್ಟು ನಾವು ಅಲ್ಲಿ ನಾವು ಪಾರ್ಟಿ ಮಾಡಿದ್ವಿ. ಆ ಪಾರ್ಟಿನ ಇವರು ಹಾಳು ಮಾಡಬೇಕು ಅಂತಲೇ ಇವರು ಈ ಥರ ಮಾಡ್ತಾ ಇದ್ದಾರೆ. ಏನು ಇವರು ಗಣೇಶ್ ಮತ್ತು ಅವನು ನಮ್ಮ ರಥಾವರು. ಯಾಕೆ ಅಂತಂದರೆ ಅಲ್ಲಿ ಇವರೆಲ್ಲ ಕೆಟ್ಟ ಹೆಸರು ಬರಲಿ ಆ ಥರ NM ಸುರೇಶ್ ಅವ್ರಿಗೆ ಆ ಥರ ಇವ್ರು ಮಾಡೋಕ್ಕೆ ಹೊರಟಿದ್ದಾರೆ. ಏನೋ ಅವ್ರವ್ರಲ್ಲಿ ಏನೋ ಇದೆ ಮೋಸ್ಟ್ಲಿ. ಇದು ಒಂದೇ ಸಲ ಅಲ್ಲ, ಇದು ನಾನು NM ಸುರೇಶ್ ಅವ್ರ ಫೇವರ್ ಯಾವಾಗಲೂ. ಅದಕ್ಕೋಸ್ಕರ ಇವರು ಅದೊಂದು ವಿಷಯಕ್ಕೋಸ್ಕರ ನನ್ನ ತುಣಿಯಕ್ಕೆ ನೋಡ್ತಾ ಇದ್ದಾರೆ ಯಾವಾಗಲೂ.